ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನೀಗ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ನೋಡಿ, ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಫ್ರೆಂಡ್ಸ್, ಹಾಗೆಯೇ ನಿಮಗೆ ಈ ಚಾನಲಲ್ಲಿ ಬರುವಂಥ ವಿಡಿಯೋಗಳು ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾವೀಗ ಪುಳಿಯೋಗರೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಸುಮಾರು 1.5 ಸೇರು ಅಕ್ಕಿಗೆ ಆಗೋಷ್ಟು ಗೊಜ್ಜು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಹುಣಸೆಹಣ್ಣು ಬೇಕು. ಹುಣಸೆಹಣ್ಣು ಒಂದು ದೊಡ್ಡ ಹಿಡಿನಲ್ಲಿ 1 ಹಿಡಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. 1 ಸ್ಪೂನ್ ಅರಿಶಿನ, 1 ಕಪ್ಪು ಕಡಲೆಕಾಯಿ ಬೀಜ, 1 ಕಪ್ಪು ಕಡಲೆಬೇಳೆ ಉದ್ದಿನಬೇಳೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನು ಎಳ್ಳು, ಹಾಗೆ 1 ಲೋಟ ದೊಡ್ಡ ಲೋಟ ತೊಗೊಂಡಿದ್ದೀನಿ, 1 ಲೋಟ ಎಣ್ಣೆ. ಇದು ಖಾರದ ಪುಡಿ, ನಾನು ಪುಳಿಯೋಗರೆ ಪೌಡ್ರ್ ಮಾಡ್ಕೊಂಡಲ್ಲ ಅದು ಮಿಕ್ಸು. ಸುಮಾರು ಇದು ಒಂದು 8 ಸ್ಪೂನಷ್ಟು ಹಾಕ್ತೀನಿ, ಯಾಕೆಂದರೆ ಕೊಬ್ಬರಿ ಎಲ್ಲ ಮಿಕ್ಸ್ ಇರುತ್ತಲ್ವ. ಆಮೇಲೆ ಕರಿಬೇವು, ಅರ್ಧ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ನಾನು ಹುಣಸೆಹಣ್ಣನ್ನು ಕಿವುಚ್ಕೊಂಡಿದ್ದೀನಿ. ಕಿವುಚಿ ಮತ್ತು ಸೋಸ್ಬಿಟ್ಟು ಇದು ಇಟ್ಕೊಂಡಿದ್ದೀನಿ. ಮಣ್ಣು ಎಲ್ಲ ಇರುತ್ತಲ್ವ, ಹಾಗಾಗಿ ಸೋಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಮೊದಲನೇದಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಎಣ್ಣೆ ಹಾಕ್ತಿದ್ದೀನಿ, ಯಾಕೆಂದರೆ ಪುಳಿಯೋಗರೆಗೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಈಗ ಎಣ್ಣೆ ಕಾಡಿದೆ, ಸಾಸಿವೆ ಹಾಕೋಣ. ಸಾಸಿವೆ ನಾನು 1 ಸ್ಪೂನ್ ಹಾಕಿದ್ದೀನಿ. ನೋಡಿ, ಈಗ ಸಾಸಿವೆ ಆಗಿದೆ. ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪಗೆ ಆಗಬೇಕು. ಇದು ಜಾಸ್ತಿ ಉರಿನಲ್ಲಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ನಾವಿವಾಗ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಅರ್ಧ ರೋಸ್ಟ್ ಆದಾಗ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೇಕು. ಈ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪು ಬರುತ್ತಲ್ಲ, ಆವಾಗ ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪು ಚೆನ್ನಾಗಾಗಿದೆ. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಜೊತೆಗೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ನಾನು ಒಣಗಿಸ್ಕೊಂಡು ಎತ್ತಿಟ್ಟಿದ್ದೀನಿ. ಈಗ 1 ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಈಗ ನಾವು ಇದನ್ನು ಒಂದು ಬಟ್ಲಿಗೆ ತಕ್ಕೊಂಬಿಡೋಣ, ಒಗ್ಗರಣೆ ಇದನ್ನು. ಆಮೇಲೆ ಇದಕ್ಕೆ ಹುಳಿ ಹಾಕಬೇಕು. ಒಗ್ಗರಣೆನ ಒಂದು ಬಗ್ಗಿಸ್ಕೊಂಡಿದ್ದೀನಿ. ಈಗ ಇದು ಹುಣಸೆಹಣ್ಣು ಕಿವುಚಿಟ್ಟಿದ್ದೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ಹುಣಸೆಹಣ್ಣು ಹುಳಿನಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದ್ರ ಜೊತೆಗೇನೆ ನಾವು ಬೆಲ್ಲ ಹಾಕ್ತಾಯಿದ್ದೀನಿ. ಫಸ್ಟ್ ಒಗ್ಗರಣೆ ಹಾಕಿದ್ನಲ್ಲ, ಈ ಥರ ಒಂದು ಬಟ್ಲಿಗೆ ತಕ್ಕೊಬೇಕು. ಫ್ರೆಂಡ್ಸ್, ಹುಣಸೆಹಣ್ಣು ಮತ್ತು ಬೆಲ್ಲ ಹಾಗೆ ಉಪ್ಪು ಕೂಡ ಹಾಕ್ಬಿಡ್ತೀನಿ ಜೊತೆಗೆ ನಾನು, ಯಾಕೆಂದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಪುಡಿ ಉಪ್ಪು ನಾನು ಸುಮಾರು 1 ಹಿಡಿಯಷ್ಟು ಹಾಕಿದ್ದೀನಿ. ಈಗ ಇನ್ನೂ ಸ್ವಲ್ಪ ಹಾಕ್ತೀನಿ. ಆಮೇಲೆ ನಾವು ಅನ್ನದ ಜೊತೆಗೆ ಕಲಿಸುವಾಗ ಇನ್ನೂ ಸ್ವಲ್ಪ ನೋಡಿ ಹಾಕ್ಕೋಬೋದು, ಯಾಕೆಂದರೆ ಜಾಸ್ತಿ ಆದರೆ ಕಷ್ಟ. ಹುಣಸೆಹಣ್ಣು ಚೆನ್ನಾಗಿ ಕುದಿಬೇಕು. ನೀರಿನ ಅಂಶ ಸ್ವಲ್ಪ ಕಡಿಮೆ ಆದಾಗ ನಾನು ಖಾರದ ಪುಡಿ ಹಾಕ್ತೀನಿ. ಫ್ರೆಂಡ್ಸ್, ಈಗ ಹುಳಿ ರೆಡಿಯಾಗಿದೆ. ನೋಡಿ, ಬೆಲ್ಲದ ಪಾಕ ಎಲ್ಲ ಸೇರಿಕೊಂಡು ಚೆನ್ನಾಗಿ ಒಂದು ಹದವಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಪುಳಿಯೋಗರೆ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಇದು ದೊಡ್ಡ ಸ್ಪೂನು, 8 ಸ್ಪೂನ್ ಹಾಕ್ತೀನಿ. ಕಲರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಗೊಜ್ಜ ಪುಳಿಯೋಗರೆ ಪೌಡ್ರ್ ಹಾಕಿದ್ಮೇಲೆ ಈ ಥರ ಕ್ಲೀನಾಗಿ ಮಿಶ್ರಣ ಆಗುತ್ತೆ, ಆಗ ನೋಡೋದಕ್ಕೆ ಚೆನ್ನಾಗಿರುತ್ತೆ.
ಇದು ಫೈನಲ್ ಆಗಿ ಆದಮೇಲೆ ನಾವು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಒಗ್ಗರಣೆ ಮಾಡಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಒಗ್ಗರಣೆ ಹಾಕ್ಬಿಟ್ಟು 1-2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ. ಅದಕ್ಕೆ ಗೊಜ್ಜಿಗೆಲ್ಲ ಎಣ್ಣೆ ಹೊಂದ್ಕೋಬೇಕಲ್ವಾ, ಅದಕ್ಕೆ 5 ನಿಮಿಷ ತಿರುಗಬೇಕು. ಉರಿ ಸಣ್ಣೂರಿನಲ್ಲಿರಬೇಕು, ಯಾಕೆಂದರೆ ಸಿಡಿಯುತ್ತೆ ಜೋರಾಗಿ, ಆಚೆ ಎಲ್ಲ ಗಲೀಜಾಗಿರುತ್ತೆ. ಹಾಗಾಗಿ ಸಣ್ಣೂರಿನಲ್ಲಿ ತಿರುತ್ತಾ ಇರಬೇಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅನ್ನ ಸಾರು ತಿನ್ನೋದಕ್ಕಿಂತ ಹೆಚ್ಚಾಗಿ ಪುಳಿಯೋಗರೆನೇ ತಿಂತಾರೆ. ಹಂಗಾಗಿ ಗೊಜ್ಜು ಜಾಸ್ತಿ ಮಾಡಿ ಎತ್ತಿಡ್ತೀನಿ ನಾನು. ಸುಮಾರು 1 ವಾರದ ತನಕ ತಿಂತಾರೆ. ದಿನಾಗಲೂ ಬೇಕು ಪುಳಿಯೋಗರೆ ಅಂತಾರೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಿಮಗೆ ಕಡಲೆಕಾಯಿ ಬೀಜ ಸಪ್ರೇಟಾಗಿ ಬೇಕು ಅಂದ್ರೆ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ನಮಗೆ ಗೊಜ್ಜು ಅನ್ನ ಕಲಿಸುವಾಗ ಮಿಕ್ಸ್ ಮಾಡ್ಕೋಬೋದು. ಈ ಥರನೂ ಮಾಡ್ಬೋದು, ಆ ಥರನೂ ಮಾಡ್ಕೋಬೋದು. 1 ವಾರ ಮೇಲಾದ್ರೂ ಏನು ಕೆಡೋದಿಲ್ಲ, ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಗೊಜ್ಜು ರೆಡಿ ಆಗಿದೆ. ನೋಡಿ, ಎಣ್ಣೆ ಸಪ್ರೇಟ್ ಇಡ್ತಾ ಇದೆ. ಇದು ಟ್ರಿಪ್ಗಳಿಗೆ ಹೋಗ್ಬೇಕಾದ್ರೂ ಅಷ್ಟೇ ಒಳ್ಳೆ ಡಿಶ್ ಅನ್ಬೋದು. ಏಕೆಂದರೆ ಕೆಲವು ಕಡೆ ಸಾರುಗಳು ಇಷ್ಟ ಆಗೋದಿಲ್ಲ. ಈ ಥರ ಗೊಜ್ಜು ತೊಗೊಂಡೋಗಿದ್ರೆ ನಾವು ಆರಾಮಾಗಿ ಅನ್ನ ಕಲಿಸ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಈಗ ರೆಡಿಯಾಗಿದೆ ಪುಳಿಯೋಗರೆ. ನೋಡಿ, ಅನ್ನ ಕಲಿಸ್ತಿದ್ದೀನಿ ಮತ್ತು ಇದು ಗೊಜ್ಜನ್ನು ರೆಡಿ ಇದೆ ಫ್ರೆಂಡ್ಸ್. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಐಕಾನ್ ಬಟನ್ ಒತ್ತಿರಿ. ಹಾಗೆ ನಿಮ್ಗೇನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು.